ನಮಸ್ಕಾರ. ನಾನು MP ಬಡಿಗೆ, ಸಮಾಜಶಾಸ್ತ್ರದ ಉಪನ್ಯಾಸಕ, ಬಿವಿವಿ ಸಂಘದ ಬಸವೇಶ್ವರ ಪದವಿ ಪೂರ್ವ ಕಲಾ ಮಹಾವಿದ್ಯಾಲಯ ಬಾಗಲಕೋಟೆ. ವಿದ್ಯಾರ್ಥಿಗಳೇ, ಇಂದು ಭಾರತೀಯ ನಾಗರಿಕತೆ ಉಗಮ ಎಂಬ ವಿಷಯದ ಕುರಿತು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ನಾನು ಇಲ್ಲಿ ಇಚ್ಛಿಸ್ತಾ ಇದ್ದೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, today let us try to understand the topic origin of Indian civilization. India has a long history of 5000 years. The Indian civilization came into existence on the bank of river Sindhu. So this is called Indus Valley civilization. ವಿದ್ಯಾರ್ಥಿಗಳೇ, ಸುಮಾರು 5000 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಭಾರತ ಸಿಂಧೂ ನದಿಯ ದಂಡೆ ಮೇಲೆ ತನ್ನದೇ ಆಗಿರತಕ್ಕಂಥ ಒಂದು ಹೊಸದೊಂದು ನಾಗರಿಕತೆಯನ್ನು ಹೊಂದಿ ಅಸ್ತಿತ್ವಕ್ಕೆ ಬಂದಿತು. ಇದನ್ನೇ ನಾವು ಸಿಂಧೂ ಕೊಳ್ಳದ ನಾಗರಿಕತೆಯನ್ನು ತಿಳ್ಕೊಂಡು ನಾವು ಇದನ್ನು ವರ್ಣನೆ ಮಾಡತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇಂಡೋ ಆರ್ಯನರು ಮತ್ತು ಇಲ್ಲಿನ ಮೂಲ ನಿವಾಸಿಗಳು ಸೇರಿ ಜಂಟಿಯಾಗಿ ಇಂಥ ಒಂದು ಅದ್ಭುತವಾಗಿರತಕ್ಕಂಥ ನಾಗರಿಕತೆಯನ್ನು ನಿರ್ಮಿಸಿರುವಂಥದ್ದು ನಮಗೇನಾಗುತ್ತೆ ಇಲ್ಲಿ ಕಂಡು ಬರ್ತಾ ಇದೆ ಇರತಕ್ಕಂಥದ್ದು. ದಿಸ್ ಇಂಡಸ್ ಸಿವಿಲೈಸೇಷನ್ ವಾಸ್ ದ ಜಾಯಿಂಟ್ ಕ್ರಿಯೇಷನ್ ಆಫ್ ಇಂಡೋ ಆರ್ಯನ್ಸ್ ಅಂಡ್ ಪ್ರೀ ಆರ್ಯನ್ಸ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಇನ್ನೊಂದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇಲ್ಲಿ ವಿವಿಧ ಜನಾಂಗಗಳು ನೆಲೆಗೊಂಡಿರುವಂಥದ್ದು. ವಿವಿಧ ಜನಾಂಗಗಳು ನೆಲೆಗೊಂಡು ತಮ್ಮದೇ ಆಗಿರತಕ್ಕಂಥ ಕೊಡುಗೆಗಳನ್ನು ನೀಡಿದ್ದರಿಂದ ಇದನ್ನ ನಾವು ವಿವಿಧ ಜನಾಂಗಗಳ ಕೊಡುಗೆಗಳ ಸಮ್ಮಿಶ್ರಣವೆಂದು ನಾವು ಕರೀತಾ ಇದ್ದೇವೆ. Different ethnic groups settled down in this country and they gave their own contributions to the Indian civilization. And also ನಾವಿಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನಂತಂದ್ರೆ, ಇಲ್ಲಿ ಭೂ ಉತ್ಖನನದಿಂದ ಪತ್ತೆಯಾಗಿರ್ತಕ್ಕಂಥ ಕೆಲವು ಪಳಿಯುಳಿಕೆಗಳು, ಭೂ ಉತ್ಖನನದಿಂದ ಪತ್ತೆಯಾಗಿರ್ತಕ್ಕಂತಹ ಕೆಲವು ಪಳಿಯುಳಿಕೆಗಳು, some evidences traced by excavation indicated that some ethnic groups settled down here and they gave different contributions to the Indian socialization ಅಂತಕ್ಕಂಥದ್ದು. ಇಲ್ಲಿ ಪತ್ತೆಯಾಗಿರ್ತಕ್ಕಂತಹ ಕೆಲವು ಪಳಿಯುಳಿಕೆಗಳು, ಭೂ ಉತ್ಖನನದಿಂದ ಪತ್ತೆಯಾಗಿರ್ತಕ್ಕಂತಹ ಕೆಲವು ಪಳಿಯುಳಿಕೆಗಳು ಇಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಜನಾಂಗ ನೆಲೆಗೊಂಡು ಭಾರತೀಯ ಒಂದು ನಾಗರಿಕತೆಯ ಬೆಳವಣಿಗೆಗೆ ತಮ್ಮದಾಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿವೆ ಎನ್ನುವಂಥದ್ದು ನಮಗೇನಾಗುತ್ತಂದ್ರೆ ಇಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಏನು ಅಂತಂದ್ರೆ, ಎರಡು ಅದ್ಭುತವಾಗಿರ್ತಕ್ಕಂಥ ಅವಳಿ ನಗರಗಳಾಗಿರ್ತಕ್ಕಂಥ ಹರಪ್ಪ ಮತ್ತು ಮೊಹೆಂಜೋದಾರೋ ಅಂತಕ್ಕಂಥ ಅವಳಿ ನಗರಗಳು ಈ ಭಾರತೀಯ ನಾಗರಿಕತೆಯನ್ನ ಪ್ರತಿನಿಧಿಸ್ತಕ್ಕಂಥ ಎರಡು ಪ್ರಮುಖವಾಗಿರ್ತಕ್ಕಂಥ ಪ್ರತೀಕಗಳು ಅನ್ನುವಂಥದ್ದು ನಮಗೇನಾಗುತ್ತೆ ಇಲ್ಲಿ ಕಂಡು ಬರ್ತಾ ಇದೆ. ದ ಗ್ರೇಟ್ ಟ್ವಿನ್ ಸಿಟೀಸ್ ಲೈಕ್ ಹರಪ್ಪ ಅಂಡ್ ಮೊಹೆಂಜೋದಾರೋ represented Indus Valley civilization. ಸಿಂಧೂ ಕೊಳ್ಳದ ನಾಗರಿಕತೆಯನ್ನ ಅವು ಏನ್ ಮಾಡ್ತವೆ, ಪ್ರತಿನಿಧಿಸ್ತಾ ಇವೆ ಅಂತಕ್ಕಂಥದ್ದು. ಇನ್ನೊಂದು ಇಲ್ಲಿ ಆರ್ಯೀಕರಣದ ಒಂದು ಪ್ರಕ್ರಿಯೆಯನ್ನು ಕುರಿತು ನಾವು ಅಧ್ಯಯನಿಸ್ತಾ ಇದ್ದೇವೆ. ಆರ್ಯೀಕರಣದ ಪ್ರಕ್ರಿಯೆ, ದ ಪ್ರಾಸೆಸ್ ಆಫ್ ಆರ್ನೈಜೇಷನ್ ಅಂತಕ್ಕಂಥದ್ದು. ಭಾರತಕ್ಕೆ ಬಂದಿರತಕ್ಕಂಥ ಇಂಡೋ ಆರ್ಯನರು ಸಾಹಿತ್ಯ ಮತ್ತು ತತ್ವಶಾಸ್ತ್ರದಲ್ಲಿ ಬಹಳಷ್ಟು ಆಸಕ್ತಿಯನ್ನ ಮತ್ತು ಒಲವನ್ನು ಹೊಂದಿರತಕ್ಕಂಥವ್ರು ಅನ್ನುವಂಥದ್ದು ನಮ್ಮ ಇತಿಹಾಸದ ಮೂಲಕ ಕಂಡು ಬರ್ತಾ ಇದೆ. Indo-Aryans were
interested in literature and philosophy. So they called themselves as superior to others. ಹಾಗಾಗಿ ಅವರು ತಮ್ಮನ್ನ ಶ್ರೇಷ್ಠವೆಂದು ಕರೆಸಿಕೊಂಡರು, ಶ್ರೇಷ್ಠರೆಂದು ಭಾವಿಸಿಕೊಂಡರು. ತಮ್ಮನ್ನು ಶ್ರೇಷ್ಠವೆಂದು ಭಾವಿಸಿ ಇತರರನ್ನ ಕೆಳದೃಷ್ಟಿಯಿಂದ ಕಂಡು ಅನ್ನುವಂಥದ್ದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಮಡಿ ಮೇಲಿಗೆ ಭಾವನೆಗಳು, ಪವಿತ್ರ ಅಪವಿತ್ರ ಎಂಬ ಭಾವನೆಗಳಲ್ಲಿ ನಂಬಿಕೆ ಇಟ್ಟಿರತಕ್ಕಂಥ ಇಂಡೋ ಆರ್ಯನ್ನರು ಒಳಬಾಂಧವ್ಯ ವಿವಾಹಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟರು. ಒಳಬಾಂಧವ್ಯ ವಿವಾಹಕ್ಕೆ ಎಂಡೋಗಾಮಸ್ ಗ್ರೂಪ್, ದಟ್ ಈಸ್ ಕಾಲ್ಡ್ ಎಂಡೋಗಾಮಸ್ ಗ್ರೂಪ್. ಒಳಬಾಂಧ ವಿವಾಹ ಅಂತಂದ್ರೆ ದ ಮೀನಿಂಗ್ ಆಫ್ ಎಂಡೋಗಾಮಸ್ is nothing but one should select one's life partner within one's group. One should select life partner within one group, within his group. ಒಬ್ಬ ವ್ಯಕ್ತಿ, ಯಾವುದೇ ವ್ಯಕ್ತಿ ತನ್ನ ಸಮುದಾಯದ ಒಳಗಡೆನೆ ವಿವಾಹವಾಗಬೇಕು ಅಂತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸಮುದಾಯದ ಒಳಗಡೆನೆ ತನ್ನ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ತನ್ನ ಬಾಳ ಸಂಗಾತಿಯನ್ನ ತನ್ನ ಸಮುದಾಯದ ಒಳಗಡೆನೆ ಆಯ್ಕೆ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ಏನು ಹೇಳ್ತಾ ಇದೆ, ಅದನ್ನ ನಾವು ಒಳಬಾಂಧ ವಿವಾಹ ಅಂತ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಕರಿತೀವಿ ಅಂತಕ್ಕಂಥದ್ದು. ಹೀಗಾಗಿ ಇಲ್ಲಿ ವಿಭಿನ್ನವಾಗಿರತಕ್ಕಂಥ ನಿರ್ಬಂಧಗಳನ್ನ ಇಲ್ಲಿ ಹೇರಿರುವಂಥದ್ದು ನಮಗೇನಾಗುತ್ತೆ ಅಂದ್ರೆ ಇಲ್ಲಿ ಕಂಡು ಬರ್ತದೆ. ಸಾಮಾಜಿಕ ಸಂಪರ್ಕದ ಮೇಲೆ ನಿರ್ಬಂಧಗಳನ್ನು ಹೇರಿದ್ರು, ವಿವಾಹದ ಮೇಲೆ ನಿರ್ಬಂಧಗಳನ್ನು ಹೇರಿರುವಂಥದ್ದು, ಊಟೋಪಚಾರಗಳ ಮೇಲೆ ನಿರ್ಬಂಧಗಳನ್ನು ಹೇರಿರುವಂಥದ್ದು, ಉದ್ಯೋಗದ ಮೇಲೆ ನಿರ್ಬಂಧಗಳನ್ನು ಹೇರಿರುವಂಥದ್ದು. ಸೊ ಇಂಡೋ ಆರ್ಯನ್ಸ್ put many restrictions on social contact and food habits. They put restrictions on occupation. They put restrictions on marriage also. ಹೀಗೆ ವಿವಿಧ ನಿರ್ಬಂಧಗಳನ್ನು ಹೇರಿದ್ರು. ಇಂಥ ಧೋರಣೆಗಳು ಜಾತಿ ಪದ್ಧತಿ ಉಗಮಕ್ಕೆ ಕಾರಣವಾಯಿತು ಅನ್ನುವಂಥದ್ದು ನಾವು ಇಲ್ಲಿ ಕಂಡುಕೊಳ್ಳಬಹುದು ಅಂತಕ್ಕಂಥದ್ದು. ಇನ್ನು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಏನು ಗಮನಿಸ್ತಾ ಇದ್ದೀವಿ ಅಂತಂದ್ರೆ, ಇಂಡೋ ಆರ್ಯನ್ನರಲ್ಲಿ 3 ಉಪಸಮೂಹಗಳಿದ್ದವು ಅನ್ನುವುದು ನಮಗೇನಾಗುತ್ತೆ ಇಲ್ಲಿ ಕಂಡು ಬರ್ತಾ ಇದೆ. ಇಂಡೋ ಆರ್ಯನ್ಸ್ ವೇರ್ divided in 3 subdivisions like Rajanyas means warriors and aristocracy. The second group Brahmins means priest. Third group Vaishyas means cultivators. ಹೀಗೆ ಆರ್ಯನ್ನರಲ್ಲಿ ಪ್ರಮುಖವಾಗಿ 3 ಉಪಭಾಗಗಳನ್ನು ನಾವೇನು ಮಾಡ್ತೀವಿ ಅಂದ್ರೆ ಉಪಸಮೂಹಗಳನ್ನು ಗುರುತಿಸ್ತೀವಿ. ಒಂದು ಮೊದಲೇದು ರಾಜನ್ಯರು. ರಾಜನ್ಯರು ಅಂದ್ರೆ ಯೋಧರು ಮತ್ತು ಶ್ರೀಮಂತರು. ಬ್ರಾಹ್ಮಣರು ಅಂದ್ರೆ ಇಲ್ಲಿ ಪುರೋಹಿತರು. ಇನ್ನು ವೈಶ್ಯರು ಅಂದ್ರೆ ಕೃಷಿಕರು ಅಥವಾ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವರು. ಈ 3 ಗುಂಪುಗಳನ್ನ all these 3 groups were considered as twice born people. ಈ 3 ಗುಂಪುಗಳಿಗೆ 3 ಸಮೂಹಗಳಿಗೆ ಸಂಬಂಧಿಸಿದ ಜನರನ್ನ ದ್ವಿಜರೆಂದು ಕರೆಯಲಾಯಿತು. ದ್ವಿಜ ಎಂಬ ಶಬ್ದ ಏನನ್ನು ಸೂಚಿಸ್ತಾ ಇದೆ ಅಂತಂದ್ರೆ, ದ್ವಿ ಅಂದ್ರೆ 2, ಜ ಅಂದ್ರೆ ಹುಟ್ಟು. 2 ಬಾರಿ ಹುಟ್ಟಿದವರು, 2 ಬಾರಿ ಜನಿಸಿದವರು ಅಂದ್ರೆ ಶಾರೀರಿಕವಾಗಿ ಒಂದು ಜನನ, ಗುರುವಿನ ಮುಖಾಂತರವಾಗಿ ದೀಕ್ಷಾ ಸಂಸ್ಕಾರವನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ 2ನೇ ಜನನವನ್ನು ಅವರು ಪಡಿತಾರ ಅಂತಕ್ಕಂಥದ್ದು. ಒಂದು ಸಂಸ್ಕಾರದ ಜನನ, ಒಂದು ಶಾರೀರಿಕವಾಗಿರತಕ್ಕಂಥ ಅಥವಾ ಜೈವಿಕವಾಗಿರತಕ್ಕಂಥ ಒಂದು ಜನನ. ಹೀಗಾಗಿ ಈ 3 ಗುಂಪಿಗೆ ಸಂಬಂಧಪಟ್ಟಿರತಕ್ಕಂಥವರು 2 ಬಾರಿ ಹುಟ್ಟಿದವರು ಎಂಬ ಕಾರಣಕ್ಕೋಸ್ಕರ ಇಲ್ಲಿ ಅವರನ್ನ ದ್ವಿಜರು ಎಂದು ಕರೆಯಲಾಗಿದೆ. ಈ 4ನೇದು ಶೂದ್ರರು ಅಂತಕ್ಕಂಥದ್ದು. ಇನ್ನ ಈ 4 ಸಮೂಹಗಳಿಗೆ ಹೊರತಾಗಿ 5ನೇ ಸಮೂಹ ಕೂಡ ಒಂದಿತ್ತು. ಅದನ್ನು ನಾವು ಪಂಚಮರು ಅಥವಾ ಅವರ್ಣ ಅಂತಕ್ಕಂಥ ಅವರ್ಣೀಯರು ಎಂಬ ಮತ್ತೊಂದು ಗುಂಪನ್ನ ಅಥವಾ ಪಂಚಮ ಅಂತಕ್ಕಂಥ ಮತ್ತೊಂದು ಗುಂಪು ಕೂಡ ಇತ್ತು ಅಂತಕ್ಕಂಥದ್ದು
ಈ ಪಂಚಮರು ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನಮಾನಗಳನ್ನು ಹೊಂದಿದ್ರು ಮತ್ತು ಅತ್ಯಂತ ಹೀನು ಮಟ್ಟದ ಒಂದು ಕೆಲಸಗಳನ್ನು ಅವರು ಮಾಡಿ ಬದುಕ್ತಾ ಇದ್ರು ಅಂತಕ್ಕಂಥದ್ದು. ಇನ್ನು ಇಲ್ಲಿ ಕರ್ಮಾಚರಣೆಗಳ ಆಧಾರದ ಮೇಲಿಂದ ಅಂತಸ್ತು ಮತ್ತು ಸ್ಥಾನಮಾನಗಳನ್ನು ನಿಗದಿಸಲಾಗ್ತಾ ಇತ್ತು ಅಂತಕ್ಕಂಥದ್ದು. ಕರ್ಮಾಚರಣೆ ಆಧಾರದ ಮೇಲಿಂದ ಒಬ್ಬ ವ್ಯಕ್ತಿ ಕರ್ಮಾಚರಣೆಯ ಆಧಾರದ ಮೇಲಿಂದ ಶ್ರೇಣೀಕೃತವಾಗಿರ್ತಕ್ಕಂಥ ಅಂತಸ್ತು ಮತ್ತು ಸ್ಥಾನಮಾನಗಳನ್ನು ಇಲ್ಲಿ ನಿಗದಿಸಲಾಗಿತ್ತು ಅಂತಕ್ಕಂಥದ್ದು. ದ ಸ್ಟೇಟಸ್ ಆಫ್ ಆನ್ ಇಂಡಿವಿಜುವಲ್ ವಾಸ್ ಡಿಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ಆಕ್ಯುಪೇಷನ್ಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಇನ್ನು ಆರ್ಯನ್ನರು ಮತ್ತು ಇಂಡೋ ಆರ್ಯನ್ನರು ಮತ್ತು ಇಲ್ಲಿನ ಮೂಲ ನಿವಾಸಿಗಳ ನಡುವೆ ಕೆಲವು ಸಂದರ್ಭದಲ್ಲಿ ಸಂಘರ್ಷದ ಭಾವನೆಗಳು ಕಂಡು ಬರ್ತಾ ಇದ್ದವು. ಇನ್ನೂ ಕೆಲವು ಸಂದರ್ಭದಲ್ಲಿ ಹೊಂದಾಣಿಕೆ ಮತ್ತು ಸಾಮರಸ್ಯ ಅಥವಾ ಒಪ್ಪಂದ ಏನಾಗ್ತಾ ಇತ್ತು ಅಂತಂದ್ರೆ ಇಲ್ಲಿ ಕಂಡು ಬರ್ತಾ ಇತ್ತು ಅಂತಕ್ಕಂಥದ್ದು. ಇಂಡೋ ಆರ್ಯನ್ನರು ಮೂಲಭೂತವಾಗಿ ಇವರು ಪಶುಪಾಲಕರಾಗಿದ್ದರು ಅಂತಕ್ಕಂಥದ್ದು. ನಂತರದಲ್ಲಿ ಈ ಪಶುಪಾಲನೆಯಿಂದ ಅವರು ಕೃಷಿ ಅರ್ಥವ್ಯವಸ್ಥೆಯ ಕಡೆಗೆ ಬದಲಾಗತೊಡಗಿದರು ಅನ್ನುವಂಥದ್ದು ನಮಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಟಲ್ ಬ್ರೀಡಿಂಗ್ ವಾಸ್ ದ ಮೇನ್ ಆಕ್ಯುಪೇಷನ್ ಆಫ್ ಇಂಡೋ-ಆರ್ಯನ್ಸ್. ದೆನ್ ದೇ ಎಮರ್ಜ್ಡ್ ಫ್ರಾಮ್ ಪ್ಯಾಸ್ಟೋರಲಿಸಮ್ ಟು ಅಗ್ರಿಕಲ್ಚರಲ್ ಎಕಾನಮಿ. ಪಶುಪಾಲನೆಯಿಂದ ಕೃಷಿ ಅರ್ಥವ್ಯವಸ್ಥೆಯ ಕಡೆಗೆ ಅವರು ಬದಲಾಗತೊಡಗಿದರು ಅಂತಕ್ಕಂಥದ್ದು. ಹಾಗಾಗಿನೇ ಇಲ್ಲಿನ ಮೂಲ ನಿವಾಸಿಗಳ ಜೊತೆಗೆ ಅವರು ಸಹಕಾರ ಮತ್ತು ಸಾಮರಸ್ಯವನ್ನು ಹೊಂದಬೇಕಾಗಿರತಕ್ಕಂಥದ್ದು ಅನಿವಾರ್ಯ ಮತ್ತು ಅಗತ್ಯವೆನಿಸಿತು ಅಂತಕ್ಕಂಥದ್ದು. ಅವರು ಕೃಷಿ ಒಂದು ಅರ್ಥವ್ಯವಸ್ಥೆಗೆ ಬದಲಾದ ನಂತರದಲ್ಲಿ ಇನ್ನೆವಿಟಬಲಿ ದೇ ಸ್ಟಾರ್ಟೆಡ್ ಹ್ಯಾವಿಂಗ್ harmonious relationships or intimate relationships and cooperative relationships with pre-Indian Aryans or earlier inhabitants of our country. ನಮ್ಮ ದೇಶದ ಮೂಲ ನಿವಾಸಿಗಳೊಂದಿಗೆ ಅವರು ಸಹಕಾರ ಮತ್ತು ಸಾಮರಸ್ಯವನ್ನು ಹೊಂದಲಿಕ್ಕೆ ಪ್ರಾರಂಭ ಮಾಡಿದರು ಅಂತಕ್ಕಂಥದ್ದು. ಅದು ಅನಿವಾರ್ಯ ಮತ್ತು ಅಷ್ಟೇ ಅಗತ್ಯವೆನಿಸಿತ್ತು ಅಂತಕ್ಕಂಥದ್ದು. ಹಾಗೆ ನಾನು ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಬ್ ಟಾಪಿಕ್ ಯಾವುದು ಅಂತಂದ್ರೆ ಆರ್ಯೀಕರಣದ ಪ್ರಕ್ರಿಯೆಯಲ್ಲಿ ಉಂಟಾಗಿರ್ತಕ್ಕಂಥ ಪ್ರಮುಖ ಅಡಚಣೆಗಳು. ಆರ್ಯೀಕರಣದ ಪ್ರಕ್ರಿಯೆಯಲ್ಲಿ ಉಂಟಾಗಿರ್ತಕ್ಕಂಥ ಪ್ರಮುಖ ಅಡಚಣೆಗಳು ಅಂದ್ರೆ ಯಾವ ಒಂದು ಅಡಚಣೆಗಳು, ಯಾವ ಸಮಸ್ಯೆಗಳು ಆರ್ಯೀಕರಣದ ಪ್ರಕ್ರಿಯೆಯನ್ನ ತಡೆಗಟ್ಟಿದವು ಅನ್ನುವಂಥದ್ದು. ಅದರಲ್ಲಿ ಮೊದಲನೇ ಪಾಯಿಂಟ್ ಯಾವುದಂದ್ರೆ ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ ಅಂತಕ್ಕಂಥದ್ದು. The tribal groups refused to absorb. The tribal groups refused to absorb ಅಂತಕ್ಕಂಥದ್ದು. ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ಒಂದು ವಿರೋಧ ಅಂತಕ್ಕಂಥದ್ದು. ಇಲ್ಲಿ some tribal groups refused to absorb because they desired to live in forest and hills to maintain their separate identities. ಇಲ್ಲಿ ಕೆಲವು ಬುಡಕಟ್ಟು ಜನರು ಇಂಡೋ ಆರ್ಯನ್ನರ ಜೊತೆಗೆ ಸೇರಿಕೊಳ್ಳೋದಕ್ಕೆ ಅಥವಾ ಅವರ ಜೊತೆಗೆ ಸಮನ್ವಯಗೊಳ್ಳೋದಕ್ಕೆ ಮತ್ತು ಅವರ ಸಾಂಸ್ಕೃತಿಕ ವಿಧಿವಿಧಾನಗಳನ್ನು ಅನುಸರಿಸಲಿಕ್ಕೆ ಕೆಲವು ಬುಡಕಟ್ಟು ಸಮೂಹಗಳು ವಿರೋಧವನ್ನು ವ್ಯಕ್ತಪಡಿಸಿದವು ಅಂತಕ್ಕಂಥದ್ದು. ಅವರು ಆ ಆರ್ಯೀಕರಣವನ್ನು ಒಪ್ಪಿಕೊಳ್ಳದೆ ಅದರ ಬದಲಾಗಿ ಅವರು ಅರಣ್ಯ ಪ್ರದೇಶದಲ್ಲಿ ಮತ್ತು ಪರ್ವತ ಪ್ರದೇಶಗಳಲ್ಲಿ ವಾಸಿಸಲಿಕ್ಕೆ ಅವರು ಬಯಸಿದ್ರು ಅಂತಕ್ಕಂಥದ್ದು. ಯಾಕಂತಂದ್ರ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಪರಂಪರೆಯನ್ನ, ತಮ್ಮದೇ ಆಗಿರ್ತಕ್ಕಂಥ ಒಂದು ಅನನ್ಯತೆಯನ್ನ ಹೊಂದಲಿಕ್ಕೆ, ತಮ್ಮನ್ನೇ ತಾವು ವಿಶೇಷವಾಗಿ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಬೇಕು ಅಂತಕ್ಕಂಥದ್ದು
ಮತ್ತು ತಮ್ಮತನವನ್ನ ಉಳಿಸಿಕೊಳ್ಳಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ಸುಲಭವಾಗಿ ಈ ಇಂಡೋ ಆರ್ಯನ್ನರ ಜೀವನ ಕ್ರಮಗಳನ್ನ ಅಥವಾ ಈ ಆರ್ಯನೀಕರಣದ ಒಂದು ಪ್ರಕ್ರಿಯೆ ಅವರು ಆ ಪ್ರಕ್ರಿಯೆಯನ್ನು ಸ್ವೀಕರಿಸಲಿಲ್ಲ ಅನ್ನುವಂಥದ್ದು ನಮಗೇನಾಗುತ್ತಂದ್ರೆ ಇಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಇನ್ನ ಎರಡನೇದು ವಿಲೀನಕ್ಕೆ ಪ್ರಬಲ ವರ್ಗಗಳ ವಿರೋಧ ಅಂತಕ್ಕಂಥದ್ದು. ಪ್ರಾಬ್ಲಮ್ಸ್ posed by strong or powerful ethnic groups ಅಂತಕ್ಕಂಥದ್ದು. ಇಲ್ಲಿ ಕೆಲವು ಪ್ರಬಲವಾಗಿರ್ತಕ್ಕಂಥ ಸಮೂಹಗಳು ಈ ಒಂದು ಆರ್ಯೀಕರಣಕ್ಕೆ ಅಥವಾ ಸ್ವಾಂಗೀಕರಣಕ್ಕೆ ಒಳಗಾಗಲಿಲ್ಲ ಅಂತಕ್ಕಂಥದ್ದು. ಕೆಲವು ಪ್ರಬಲ ಸಮೂಹಗಳು they refused to absorb or they refused the process of assimilation ಅಂತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ಕೆಲವು ಪ್ರಬಲವಾಗಿರ್ತಕ್ಕಂಥ ಸಮೂಹಗಳು, ಉದಾಹರಣೆಗಾಗಿ ಆಂಧ್ರದ ರೆಡ್ಡಿಗಳು, ಕೇರಳದ ನಾಯರ್ ಅಂತಕ್ಕಂಥವರು, ತಮಿಳುನಾಡಿನ ಮಾರವ ಅಂತಕ್ಕಂಥ ಒಂದು ಸಮೂಹ, ಆಮೇಲೆ ಮಹಾರಾಷ್ಟ್ರದ ಮರಾಠರು, ಇವರು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬಹಳ ಪ್ರಾಬಲ್ಯವನ್ನು ಹೊಂದಿದ್ದರಿಂದಾಗಿ ಅವರು ಈ ಆರ್ಯೀಕರಣದ ಒಂದು ಪ್ರಕ್ರಿಯೆಗೆ ಅಥವಾ ಸ್ವಾಂಗೀಕರಣಕ್ಕೆ ಇವರು ಒಳಗಾಗಲಿಲ್ಲ ಅಥವಾ ಸ್ವಾಂಗೀಕರಣವನ್ನು ಇವರು ಸ್ವೀಕರಿಸಲಿಲ್ಲ ಅಂತಕ್ಕಂಥದ್ದು. ಸ್ವಾಂಗೀಕರಣ, ಅಸಿಮಿಲೇಷನ್ ಮೀನ್ಸ್ you studied in PUC first year the concept of assimilation. Assimilation is nothing but incorporation of cultures of others. ಸ್ವಾಂಗೀಕರಣ ಅಂದರೆ ಇತರರ ಸಂಸ್ಕೃತಿಯನ್ನ, ಒಂದು ಸಂಸ್ಕೃತಿಯವರು ಇತರರ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ತಕ್ಕಂಥದ್ದು, ಇತರರ ಸಂಸ್ಕೃತಿಯನ್ನ ಅಂತರಂಗೀಕರಣ ಮಾಡಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಏನು ಕರಿತೀವಿ ಅಂದ್ರೆ ಸ್ವಾಂಗೀಕರಣ ಅಂತ ನಾವೇನ್ ಮಾಡ್ತೀವಿ ಇಲ್ಲಿ ಕರೀತಾ ಇದ್ದೇವೆ. ಆದರೆ ಈ ಒಂದು ರಾಜ್ಯದ ಪ್ರಬಲವಾಗಿರ್ತಕ್ಕಂಥ ಕೆಲವು ಸಮೂಹಗಳು ಅವು they were not ready to be given the low status in society. ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಸ್ವಾಂಗೀಕರಣದ ಪ್ರಕ್ರಿಯೆಯನ್ನು ಒಪ್ಪಿಕೊಳ್ಳುವುದರ ಜೊತೆಗೆ ಒಂದು ಕೆಳಹಂತದ ಅಥವಾ ಕೆಳಮಟ್ಟದ ಸ್ಥಾನಮಾನವನ್ನ ಪಡೆದುಕೊಳ್ಳಲು ಅವರು ಇಚ್ಛಿಸಲಿಲ್ಲ. ಹಾಗಾಗಿ ಇಲ್ಲಿ ಇಂಡೋ ಆರ್ಯನ್ನರಿಗೆ ಸಂಬಂಧಪಟ್ಟ ಒಂದು ಜೀವನ ಕ್ರಮಗಳನ್ನು ಇವರು ಅಷ್ಟು ಸುಲಭವಾಗಿ ಅನುಕರಣೆ ಮಾಡಲಿಲ್ಲ ಅನ್ನುವಂಥದ್ದು ನಮಗೇನಾಗುತ್ತೆ ಇಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಹೀಗಾಗಿ ಈ ಒಂದು ಆರ್ಯೀಕರಣದ ಒಂದು ಪ್ರಕ್ರಿಯೆ, ಈ ಒಂದು ಧೋರಣೆಗಳು ಅಥವಾ ಈ ಮನೋಭಾವಗಳು ಏನದು ಅಂದ್ರೆ ಆ ಪ್ರಕ್ರಿಯೆಗೆ ಅಡೆತಡೆಯನ್ನು ಉಂಟು ಮಾಡಿದವು ಅನ್ನುವಂಥದ್ದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನ ಕೊನೆಯದಾಗಿ ಇನ್ನೊಂದು, ನಂತರ ವಲಸೆ ಬಂದವರ ವಿಲೀನದ ಸಮಸ್ಯೆಗಳು ಅಂತಕ್ಕಂಥದ್ದು. ಲೇಟರ್ ವೇವ್ಸ್ ಆಫ್ ಇಮಿಗ್ರೆಂಟ್ಸ್ like Greeks, Scythians, Parthians, Kushans, Shakas and Huns. These all groups were considered as mlechas or outsiders. ಈ ಮೂರು ಈ ಗುಂಪುಗಳನ್ನು, ಈ ಸಮೂಹಗಳನ್ನು ಗ್ರೀಕರು, ಸಿಥಿಯನ್ನರು, ಪಾರ್ಥಿಯನ್ನರು, ಕುಶಾನರು, ಶಕರು ಮತ್ತು ಹೂಣರು, ಈ ಸಮೂಹಗಳು ಬೇರೆ ದೇಶಗಳಿಂದ ಅವರು ಬಂದವರಾಗಿರುವುದರಿಂದ ಇವರನ್ನು ನಾವು ಏನು ಕರಿತೀವಿ ಅಂದ್ರೆ ಮ್ಲೇಚ್ಛಾಸ್ ಅಂತ ಕರಿತೀವಿ. ಮ್ಲೇಚ್ಛಾಸ್ ಎಂಬುದರ ಅರ್ಥವೇನು ಅಂತಂದ್ರೆ ಹೊರಗಿನವರು. ಮ್ಲೇಚ್ಛಾಸ್ ಮೀನ್ಸ್ ಔಟ್ಸೈಡರ್ಸ್. they belong to foreign. they were considered as foreigners. ಅವರನ್ನ ಹೊರಗಿನವರು ಅಂತಿಕೊಂಡು ಪರಿಗಣಿಸಿದ್ದರ ಒಂದು ಪರಿಣಾಮವಾಗಿ ಅಥವಾ ಅವರು ಹೊರಗಿನವರಾಗಿರುವುದರಿಂದ, ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದವರಾಗಿರುವುದರಿಂದ ಇಲ್ಲಿನ ಮೂಲ ನಿವಾಸಿಗಳು ಅಷ್ಟು ಸುಲಭವಾಗಿ ಏನು ಮಾಡಲಿಲ್ಲ ಅಂತಂದ್ರೆ ಅವರು ಅವರ ಒಂದು ಜೀವನ ಕ್ರಮಗಳನ್ನು ಇವರು ಏನು ಮಾಡಲಿಲ್ಲ, ಅನುಸರಿಸಲಿಲ್ಲ ಅಂತಕ್ಕಂಥದ್ದು.
The Greeks, Scythians, Parthians, Kushans, Shafas and Huns, they were willing to settle down in Indian society and they held power for long period. ಅವರು ಇಲ್ಲಿ ಬಂದು ನೆಲೆಗೊಂಡು ತಮ್ಮದೇ ಆಗಿರತಕ್ಕಂಥ ಒಂದು ಬಹಳ ದಿನಗಳವರೆಗೆ ಒಂದು ಅಧಿಕಾರವನ್ನು ಹೊಂದಿದ್ರು ಅಂತಕ್ಕಂಥದ್ದು. ಹಾಗಾಗಿ ಅವರು ಹೊರಗಿನಿಂದ ಬಂದವರು ಎಂಬ ಒಂದು ಕಾರಣಕ್ಕೋಸ್ಕರ ಇಲ್ಲಿನ ಮೂಲ ನಿವಾಸಿಗಳು ಅವರನ್ನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಲಿಲ್ಲ ಅನ್ನುವಂಥದ್ದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಇದು ಕೂಡ ಆರೀಕರಣದ ಒಂದು ಪ್ರಕ್ರಿಯೆಗೆ ಒಂದು ಅಡೆತಡೆಯನ್ನು ಒಡ್ಡಿರ್ತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ನಾವಿಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು. ಇಲ್ಲಿಗೆ ಭಾರತೀಯ ನಾಗರಿಕತೆ ಉಗಮ ಎಂಬ ಒಂದು ವಿಷಯ ಇಲ್ಲಿ ಸಮಾಪ್ತಿಗೊಳ್ತಾ ಇದೆ. ಐ ವಿಲ್ ಪ್ರೆಸೆಂಟ್ ರಿಮೈನಿಂಗ್ ಟಾಪಿಕ್ ಇನ್ ದ ನೆಕ್ಸ್ಟ್ ಪೀರಿಯಡ್. ಥ್ಯಾಂಕ್ ಯು ಸೋ ಮಚ್.